ಜನರಿಗೆ ಆರೋಗ್ಯ ಇಲಾಖೆ ಈಗ ಬಿಗ್ ಶಾಕ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ನೀವು ತಿನ್ನುವಂತ ಆಹಾರ ಎಷ್ಟರ ಮಟ್ಟಿಗೆ ಸೇಫ್ ಇದೆ? ಸಿಕ್ಕಂತ ಆಹಾರ, ದಾರಿಯಲ್ಲಿ ಕಂಡಂತ ಆಹಾರ, ಜೊತೆಯಲ್ಲಿ ಇಷ್ಟ ಆದಂತ ಆಹಾರ, ಕಲರ್ಫುಲ್ ಆಗಿರುವಂತ ಆಹಾರ, ಇದನ್ನೆಲ್ಲವನ್ನೂ ಕೂಡ ನಾವು ಸೆಕೆಂಡ್ ಥಾಟ್ ಇಲ್ಲದೆ ತಿಂದ್ಬಿಡ್ತೀವಿ. ಆದ್ರೆ ತಿನ್ನುವಂತ ಆಹಾರ ಅದೆಷ್ಟು ಸೇಫ್? ನಾವು ತಿಂತಾ ಇರೋ ಆಹಾರ ಸೇಫ್ ಆಗಿದ್ಯಾ? ನಮ್ಗೆ ಆಹಾರಕ್ಕೆ ಡೇಂಜರ್ ಕಲರ್ ಬಳಸ್ತಾ ಇದೆ ಇನ್ನೂ ಕೂಡ ಹೋಟೆಲ್ಗಳು. ಬೀದಿ ಬದಿ ಗೋಬಿ ಕಬಾಬ್ ಮಾರೋರ್ಗೆ ಬಿಸಿ ಮುಟ್ಟಿಸಿದ್ರು, ಕಲರ್ ಬ್ಯಾನ್ ಆಯ್ತು. ಆದ್ರೆ ಈ ಹೋಟೆಲ್ಗಳು ನಿಲ್ಲಿಸ್ತಿಲ್ಲ ನೋಡಿ. ಕಬಾಬ್, ಗೋಬಿ ಸೇರಿ ಆಹಾರಕ್ಕೆ ಡೇಂಜರ್ ಕಲರ್ಗಳನ್ನ ಬಳಕೆ ಮಾಡ್ತಾರೆ. ಮತ್ತೊಮ್ಮೆ ಸ್ಯಾಂಪಲ್ ಸಂಗ್ರಹಕ್ಕೆ ಈಗ ಇಲಾಖೆ ಮುಂದಾಗಿದೆ. ಈ ಹೋಟೆಲ್ಗಳದ್ದೇ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಬೇಕು. ಯಾಕಂದ್ರೆ ಅವರು ಕಲರ್ ಹಾಕೋದನ್ನ ನಿಲ್ಲಿಸ್ತಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 60% ನಿಲ್ಲಿಸಿದ್ರು. ಈ ಕಲರ್ ಬ್ಯಾನ್ ಆದ ನಂತರದಲ್ಲಿ ಕಲರ್ ಬ್ಯಾನ್ ಆಗಿಲ್ಲ, ಫುಡ್ಗೆ ಕಲರ್ ಹಾಕೋದನ್ನ ಬ್ಯಾನ್ ಮಾಡಿದ್ರು. ಆ ನಂತರದಲ್ಲಿ ನಿಲ್ಲಿಸಿದ್ರು. ಆದ್ರೆ ಈಗ ಹೋಟೆಲ್ಗಳಲ್ಲೂ ಕೂಡ ಇಂಥದ್ದೇ ಪತ್ತೆಯಾಗಿರೋದ್ರಿಂದ ಮತ್ತೊಮ್ಮೆ ಈಗ ಆಹಾರ ಇಲಾಖೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಆಹಾರ ಇಲಾಖೆಯಿಂದ ಈ ಕಬಾಬ್, ಗೋಬಿ, ಫಿಶ್ ಫ್ರೈ, ತಂದೂರಿ ಚಿಕನ್, ಬಟರ್ ಚಿಕನ್ ಇದೆಲ್ಲ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ಅತಿ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಫುಡ್ಗಳು ಯಾವುದು? ಸಾಮಾನ್ಯವಾಗಿ ನಾನ್ ವೆಜ್ ಐಟಮ್ಸ್ಗೆ ಈ ಕಲರ್ಗಳನ್ನ ಬಳಕೆ ಮಾಡೋದು ಬಹಳ ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಅದರ ಜೊತೆಯಲ್ಲಿ ಈ ಗೋಬಿ ಇದೆಲ್ಲದಕ್ಕೂ ಕೂಡ ಈ ಡೇಂಜರಸ್ ಕಲರ್ಗಳನ್ನ ಬಳಕೆ ಮಾಡ್ತಾರೆ. ರೆಡ್ ಕಲರ್, ಗ್ರೀನ್ ಕಲರ್ ಅಂತ ಕಲರ್ಫುಲ್ ಆಗಿ ಕಾಣಿಸಬೇಕು ಅಂತ ಕಲರ್ ಬಳಕೆ ಮಾಡ್ತಾರೆ. ಅದರ ಜೊತೆಯಲ್ಲಿ ರುಚಿಯನ್ನ ಹೆಚ್ಚಿಸಬೇಕು ಅಂತ ಅದಕ್ಕೂ ಕೂಡ ಬಳಕೆ ಮಾಡ್ತಾರೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಹೋಟೆಲ್ಗಳಲ್ಲಿ ಸಂಗ್ರಹ ಮಾಡ್ತಾರೆ ಫುಡ್ ಸ್ಯಾಂಪಲ್ಸ್ ಅನ್ನ. ರುಚಿ ಹೆಚ್ಚಿಸೋದಕ್ಕೆ ಸಿಂಥೆಟಿಕ್ ಕಲರ್, ಸನ್ಸೆಟ್ ಯೆಲ್ಲೋ ಬಳಕೆ ಮಾಡ್ತಾರೆ. ಕಲರ್ಫುಲ್ ಆಗಿ ಕಾಣಿಸಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣಿಸಬೇಕು. ಡೇಂಜರ್ ಕಲರ್ ನಿಂದ ಅವ್ರಿಗೇನ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ತಿನ್ನುವಂತ ನಮಗೆ ಗ್ರಾಹಕರಿಗೆ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ನಂತ ಕಾಯಿಲೆಗಳು ಬರ್ತಾ ಇದೆ, ಕೇಸ್ಗಳ ಹೆಚ್ಚಳ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಹಾಗಾಗಿ ಗಮನ ಹರಿಸಿದೆ. ಕಾನೂನು ಇದೆ ಅಂತ ಹೇಳಿದ ತಕ್ಷಣ ಕಾನೂನು ಉಲ್ಲಂಘನೆ ಆಗೋದಿಲ್ವಾ? ಆಗ್ತದೆ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಹೆಚ್ಚು ಲಾಭ ಆಗಬೇಕು, ಹೆಚ್ಚು ಮಾರಾಟ ಆಗಬೇಕು, ಅದಕ್ಕೆ ಈ ತರದೆಲ್ಲ ಮಾಡ್ತಾರೆ. ಇದು ಮಾಡಬಾರ್ದು. ಆದ್ರೂ ಇದೆಲ್ಲ ಆಗಿರುವಂತದ್ದು ಖಂಡಿತವಾಗಿಯೂ ಅದು ದೊಡ್ಡ ಒಂದು ಹೋಟೆಲ್ ಚೇನ್ ಅದು. ಸೊ ಅಷ್ಟು ದೊಡ್ಡ ಹೋಟೆಲ್ ಚೇನ್ ಆಗಿ ಅವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಅವ್ರಿಗೆ ಕೆಲವು ಸಣ್ಣ ಅಂಗಡಿಯವರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಆದ್ರೆ ಇವರು ಇಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇರುವಂತವ್ರು ನೋಡಿ. ಈಗ ಸಾರ್ವಜನಿಕವಾಗಿ ಇಂಥ ಹೋಟ್ಲು ಸರಿ ಇಲ್ಲ ಅಂತ ಹೇಳಿದ್ರೆ ಅವರ ಇದಕ್ಕೇನೆ ಕೆಟ್ಟ ಹೆಸರದು ಇವರು ಅಲ್ವಾ. ಸಾರ್ವಜನಿಕ ವಲಯದಲ್ಲಿ ಈ ಹೋಟ್ಲುಗಳು ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾದಾಗ ಅವರು ಆ ಒಂದು ಬ್ರ್ಯಾಂಡ್ಗೆನೆ ಕೆಟ್ಟ ಹೆಸರು. ಮತ್ತು ಇದು ನಾವೇನು ಅವ್ರ ಮೇಲೆ ಇದು ಮಾಡಬೇಕು ಅಂತಲ್ಲ, ಆದ್ರೆ ನಮ್ಮ ಕಡೆಯಿಂದ ಏನು ನಮ್ಮ ಕಾನೂನು ಅಡಿಯಲ್ಲಿ ಏನೇನು ಕ್ರಮ ತಗೊಳಕ್ ಸಾಧ್ಯ ಆಗುತ್ತೆ ಅದನ್ನ ನಾವು ಮಾಡ್ತೀವಿ. ಆಯ್ತಾ? ಅದು ನಾವು ಹಿಂದೆನೆ ಕೆಲವುದೆಲ್ಲ ಈ ಸಣ್ಣ ಮೇನ್ ದೊಡ್ಡ ಕಂಪನಿಗಳದ್ದು ಏನು ಸಮಸ್ಯೆ ಏನಿರಲಿಲ್ಲ. ಈಗ ಸಣ್ಣ ಕಂಪನಿಗಳು ಮಾಡ್ತಾ ಇದಾರಲ್ಲ ಅದ್ರ ಮೇಲೆ ಅದು ಕ್ರಮ ತಗೊಂಡಿದ್ದಾರೆ. ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮಗಳು ತಗೊಂಡಿದ್ದಾರೆ. ಅದು ನಾನು ಒಂದು ರಿಪೋರ್ಟ್ ಅನ್ನು ಬಹುಶಃ 30 ತಾರೀಕು ಮೇಲೆ ಬಿಡುಗಡೆ ಮಾಡ್ತೀವಿ. ಈ ಕಳೆದ ತಿಂಗಳಲ್ಲಿ ಏನಾಗಿದೆ ಬಹುಶಃ 1ನೇ ತಾರೀಕು ಅಥವಾ 2ನೇ ತಾರೀಕು ಬಿಡುಗಡೆ ಮಾಡ್ತೀವಿ. ಏನ್ ಹೇಳ್ತೀವಿ ಅದರದೆಲ್ಲ. ಬಟ್ ಇದ್ರದ್ದು ಇನ್ನು ನಾನು ಬಿಡುಗಡೆ ಮಾಡಬೇಕು ಅಂತ ಇದ್ದು, ಬಟ್ ನಿಮ್ಗೆ ಆಲ್ರೆಡಿ ಮಾಹಿತಿ ಸಿಕ್ಬಿಟ್ಟಿದೆ, ಎಲ್ಲಿಂದ ನಿಮ್ಗೆ ಸಿಕ್ಬಿಟ್ಟಿದೆ. ಯಾಕಂದ್ರೆ ನೀವು ಇದಾಗಿದೆ. ಅದರಿಂದ ಅದರ ಮೇಲೆ ಈಗ ಕೋರ್ಟ್ಗೆ ಅವರು ಎಲ್ಲ ಫೈಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಕಾನೂನು ಕ್ರಮಗಳು ಈಗ ಕಾನೂನು ಇದೆ ಅಂತ ಹೇಳಿದ ತಕ್ಷಣ ಕಾನೂನು ಉಲ್ಲಂಘನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಡಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ಗೋಬಿ ಆಗಿರ್ಬೋದು ಅಥವಾ ಬಟಾಣಿ ಆಗಿರ್ಬೋದು, ಅದರಲ್ಲಿ ರೆಡ್ ಕಲರ್, ಗ್ರೀನ್ ಕಲರ್ ಬಳಕೆ ಮಾಡ್ತಾರೆ ಅಂತ ಅದನ್ನೇ ಬ್ಯಾನ್ ಮಾಡುವಂತಹ ನಿಟ್ಟಿನಲ್ಲೂ ಆಯ್ತು, ಅಥವಾ ಅಲ್ಲಿ ಕಲರ್ ಬಳಕೆ ಮಾಡಬಾರದು ಅನ್ನುವಂಥದ್ದಾಯ್ತು. ಈಗಲೂ ಕೂಡ ಅಂಥದ್ದೇ ವಿಚಾರಗಳು ಕೇಳಿ ಬರ್ತಾ ಇರೋದು. ಸರ್ಕಾರ ಯಾಕೆ ಮೇನ್ ಪ್ರೊಡ್ಯೂಸರ್ ಅಂದ್ರೆ ಈ ಕಲರ್ ಅನ್ನೇ ಬ್ಯಾನ್ ಮಾಡಿ ಯಾಕೆ ಬಿಡಲ್ಲ? ಕಲರ್ ಇರೋದ್ರಿಂದ ತಾನೇ ಬಳಕೆ ಮಾಡ್ತಾ ಇರೋದು ಅನ್ನುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರ ಅಂತದ್ದೊಂದು ಸ್ಟೆಪ್ ಯಾಕೆ ಹೋಗ್ತಾ ಇಲ್ಲ? ಬರೀ ಈ ರೀತಿ ಹೋಟೆಲ್ಗಳು, ಫುಡ್ಗಳು ಮತ್ತೆ ಸ್ಯಾಂಪಲ್ ಕಲೆಕ್ಷನ್ ಈ ರೀತಿ ಆಗೋದ್ರಿಂದ ಜನರಿಗೊಂದು ರೀತಿ ಪ್ರಶ್ನೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ?
ಅಶ್ವಿನಿ, ಈಗಾಗಲೇ ಒಂದು ಹೋಟೆಲ್ನಲ್ಲಿ ಆಹಾರವನ್ನ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಕ್ಯಾನ್ಸರ್ ಹಾಗೂ ಹೃದಯಾಘಾತಕ್ಕೆ ತುತ್ತು ಮಾಡುವಂತಹ ಒಂದು ಕಲರ್ ಅನ್ನು ಬಳಕೆ ಮಾಡಲಾಗ್ತಿದೆ ಅಂತ ಕೂಡ ಈಗ ಗೊತ್ತಾಗಿದೆ. ಈಗಾಗಲೇ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳು ಕೂಡ ಈಗ ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಎರಡೂ ಇಲಾಖೆಯ ಅಧಿಕಾರಿಗಳು ಈ ಹೋಟೆಲ್ಗಳ ಮೇಲೆ ಸಾಕಷ್ಟು ನಿಗಾ ಇಟ್ಟಿರೋದು ಕೂಡ ಈಗ ರುಜು ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಆಹಾರ ಗುಣಮಟ್ಟ ಸುರಕ್ಷತೆ ಇಲಾಖೆಯವರು ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳ ಸ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಿದಾಗ ಆ ಒಂದು ಏನು ಫುಡ್ ಏನಿದೆ ಅದು ಅಸುರಕ್ಷಿತ, ಅದು ಅನ್ಸೇಫ್ ಅನ್ನೋದು ಕೂಡ ಈಗ ಗೊತ್ತಾಗಿರುವಂತದ್ದು. ಹೀಗಾಗಿ ಮುಖ್ಯವಾಗಿ ಮೊದಲೇ ಹಂತವಾಗಿ ಆನಂದರಾವ್ ಸರ್ಕಲ್ ಇರುವಂತಹ ಎಂಪೈರ್ ಹೋಟೆಲ್ ಮೇಲೆ ಕೇಸ್ ದಾಖಲು ಮಾಡೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮುಂದಾಗಿದೆ. ಇದರ ಜೊತೆಗೆ ಈ ಕೃತಕ ಬಣ್ಣವನ್ನು ತಯಾರು ಮಾಡುವಂತಹ ಕಂಪನಿಗಳ ವಿರುದ್ಧವೂ ಕೂಡ ಕೇಸನ್ನು ದಾಖಲು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇದರ ಜೊತೆಗೆ ಮುಂದುವರೆದ ಭಾಗವಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ಅಲ್ಲಿ ತಯಾರು ಮಾಡುವಂತಹ ಒಂದು ಪದಾರ್ಥಗಳನ್ನ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈಗ ತೀರ್ಮಾನ ಮಾಡಿರುವಂತದ್ದು. ಈ ಫಿಶ್ ಫ್ರೈ ಆಗಿರಬಹುದು, ಕಬಾಬ್ ಸೇರಿದಂತೆ ಇನ್ನಿತರ ಕಲರ್ ಬಳಕೆ ಮಾಡುವಂತಹ ಪದಾರ್ಥಗಳನ್ನ ಪರೀಕ್ಷೆ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ವೈದ್ಯರು ಕೂಡ ಇದರ ಏನು ರಿಪೋರ್ಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಬಳಕೆ ಮಾಡುವಂತಹ ಕೃತಕ ಬಣ್ಣ ಏನಿದೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಕಲರ್ ಆಗಿದೆ. ಮುಖ್ಯವಾಗಿ ಹೃದಯಾಘಾತಕ್ಕೆ ಆಗಿರಬಹುದು ಮತ್ತೆ ಕ್ಯಾನ್ಸರ್ಗೆ ತುತ್ತು ಮಾಡುವಂತಹ ಬಣ್ಣಗಳನ್ನ ಈ ಒಂದು ಆಹಾರದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅಂತಹ ಹೋಟೆಲ್ ಮಾಲೀಕರ ವಿರುದ್ಧ ಸಿಕ್ಕಿಬಿದ್ದಂತಹ ಹೋಟೆಲ್ಗಳ ಮಾಲೀಕರ ವಿರುದ್ಧ 7 ವರ್ಷ ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸೋದಕ್ಕೆ ಈಗಾಗಲೇ ಆದೇಶ ಆದರೂ ಕೂಡ ಹೋಟೆಲ್ ಮಾಲೀಕರು ಈ ರೀತಿಯಾದಂತಹ ಕೃತಕ ಬಣ್ಣವನ್ನು ಕೂಡ ಬಳಕೆ ಮಾಡಲಾಗಿದೆ. ಹೀಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಏನು ತೀರ್ಮಾನ ಮಾಡಿಕೊಂಡಿದೆ ಅಂತಂದ್ರೆ ಇನ್ಮೇಲೆ ಈ ರೀತಿಯಾಗಿ ಯಾರೆಲ್ಲ ಪತ್ತೆ ಆಗ್ತಾರೋ, ಅನ್ಸೇಫ್ ಬಣ್ಣಗಳನ್ನ ಬಳಕೆ ಮಾಡ್ತಾರೋ ಅವರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕು, ಪೊಲೀಸ್ ಇಲಾಖೆಯನ್ನು ಕೂಡ ಇದಕ್ಕೆ ಒಳಪಡಿಸಿಕೋಬೇಕು ಅಂತ ಹೇಳ್ಬಿಟ್ಟು ಈಗ ತೀರ್ಮಾನ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಕೂಡ ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ರು. ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್. ಆಹಾರ ಪ್ರಿಯರಿಗೆ ಆರೋಗ್ಯ ಇಲಾಖೆ ಈಗ ಬಿಗ್ ಶಾಕ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ನೀವು ತಿನ್ನುವಂತ ಆಹಾರ ಎಷ್ಟರ ಮಟ್ಟಿಗೆ ಸೇಫ್ ಇದೆ, ಸಿಕ್ಕಂತ ಆಹಾರ, ದಾರಿಯಲ್ಲಿ ಕಂಡಂತ ಆಹಾರ, ಜೊತೆಯಲ್ಲಿ ಇಷ್ಟ ಆದಂತ ಆಹಾರ, ಕಲರ್ಫುಲ್ ಆಗಿರುವಂತ ಆಹಾರ, ಇದನ್ನೆಲ್ಲವನ್ನೂ ಕೂಡ ನಾವು ಸೆಕೆಂಡ್ ಥಾಟ್ ಇಲ್ಲದೆ ತಿಂದ್ಬಿಡ್ತೀವಿ. ಆದ್ರೆ ತಿನ್ನುವಂತ ಆಹಾರ ಅದೆಷ್ಟು ಸೇಫ್? ನಾವು ತಿಂತಾ ಇರೋ ಆಹಾರ ಸೇಫ್ ಆಗಿದ್ಯಾ? ನಮ್ಗೆ ಆಹಾರಕ್ಕೆ ಡೇಂಜರ್ ಕಲರ್ ಬಳಸ್ತಾ ಇದೆ ಇನ್ನೂ ಕೂಡ ಹೋಟೆಲ್ಗಳು. ಬೀದಿ ಬದಿ ಗೋಬಿ ಕಬಾಬ್ ಮಾರುವವರಿಗೆ ಬಿಸಿ ಮುಟ್ಟಿಸಿದ್ರು, ಕಲರ್ ಬ್ಯಾನ್ ಆಯ್ತು. ಆದ್ರೆ ಈ ಹೋಟೆಲ್ಗಳು ನಿಲ್ಲಿಸಲಿಲ್ಲ ನೋಡಿ. ಕಬಾಬ್ ಗೋಬಿ ಸೇರಿ ಆಹಾರಕ್ಕೆ ಡೇಂಜರ್ ಕಲರ್ಗಳನ್ನ ಬಳಕೆ ಮಾಡ್ತಾರೆ. ಮತ್ತೊಮ್ಮೆ ಸ್ಯಾಂಪಲ್ ಸಂಗ್ರಹಕ್ಕೆ ಈಗ ಇಲಾಖೆ ಮುಂದಾಗಿದೆ. ಈ ಹೋಟೆಲ್ಗಳದ್ದೇ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಬೇಕು. ಯಾಕಂದ್ರೆ ಅವರು ಕಲರ್ ಹಾಕೋದನ್ನ ನಿಲ್ಲಿಸಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 60% ನಿಲ್ಲಿಸಿದ್ರು. ಈ ಕಲರ್ ಬ್ಯಾನ್ ಆದ ನಂತರದಲ್ಲಿ ಕಲರ್ ಬ್ಯಾನ್ ಆಗಿಲ್ಲ, ಫುಡ್ಗೆ ಕಲರ್ ಹಾಕೋದನ್ನ ಬ್ಯಾನ್ ಮಾಡಿದ್ರು, ಆ ನಂತರದಲ್ಲಿ ನಿಲ್ಲಿಸಿದ್ರು. ಆದ್ರೆ ಈಗ ಹೋಟೆಲ್ಗಳಲ್ಲೂ ಕೂಡ ಇಂಥದ್ದೇ ಪತ್ತೆಯಾಗಿರೋದ್ರಿಂದ ಮತ್ತೊಮ್ಮೆ ಈಗ ಆಹಾರ ಇಲಾಖೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಆಹಾರ ಇಲಾಖೆಯಿಂದ ಈ ಕಬಾಬ್, ಗೋಬಿ, ಫಿಶ್ ಫ್ರೈ, ತಂದೂರಿ ಚಿಕನ್, ಬಟರ್ ಚಿಕನ್ ಇದೆಲ್ಲ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ಅತಿ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಫುಡ್ಗಳು ಯಾವುದು? ಸಾಮಾನ್ಯವಾಗಿ ನಾನ್ ವೆಜ್ ಐಟಮ್ಸ್ಗೆ ಈ ಕಲರ್ಗಳನ್ನ ಬಳಕೆ ಮಾಡೋದು ಬಹಳ ಸರ್ವೇ ಸಾಮಾನ್ಯ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅದರ ಜೊತೆಯಲ್ಲಿ ಈ ಗೋಬಿ ಇದೆಲ್ಲದಕ್ಕೂ ಕೂಡ ಈ ಡೇಂಜರಸ್ ಕಲರ್ಗಳನ್ನ ಬಳಕೆ ಮಾಡ್ತಾರೆ. ರೆಡ್ ಕಲರ್, ಗ್ರೀನ್ ಕಲರ್ ಅಂತ ಕಲರ್ಫುಲ್ ಆಗಿ ಕಾಣಿಸಬೇಕು ಅಂತ ಕಲರ್ ಬಳಕೆ ಮಾಡ್ತಾರೆ. ಅದರ ಜೊತೆಯಲ್ಲಿ ರುಚಿಯನ್ನ ಹೆಚ್ಚಿಸಬೇಕು ಅಂತ ಅದಕ್ಕೂ ಕೂಡ ಬಳಕೆ ಮಾಡ್ತಾರೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಹೋಟೆಲ್ಗಳಲ್ಲಿ ಸಂಗ್ರಹ ಮಾಡ್ತಾರೆ ಫುಡ್ ಸ್ಯಾಂಪಲ್ಸ್ ಅನ್ನ. ರುಚಿ ಹೆಚ್ಚಿಸೋದಕ್ಕೆ ಸಿಂಥೆಟಿಕ್ ಕಲರ್, ಸನ್ಸೆಟ್ ಯೆಲ್ಲೋ ಬಳಕೆ ಮಾಡ್ತಾರೆ. ಕಲರ್ಫುಲ್ ಆಗಿ ಕಾಣಿಸಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣಿಸಬೇಕು. ಡೇಂಜರ್ ಕಲರ್ ನಿಂದ ಅವ್ರಿಗೇನ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ತಿನ್ನುವಂತ ನಮಗೆ ಗ್ರಾಹಕರಿಗೆ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ನಂತ ಕಾಯಿಲೆಗಳು ಬರ್ತಾ ಇದೆ, ಕೇಸ್ಗಳ ಹೆಚ್ಚಳ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಹಾಗಾಗಿ ಗಮನ ಹರಿಸಿದೆ. ಕಾನೂನು ಇದೆ ಅಂತ ಹೇಳಿದ ತಕ್ಷಣ ಕಾನೂನು ಉಲ್ಲಂಘನೆ ಆಗೋದಿಲ್ವಾ? ಆಗ್ತದೆ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಹೆಚ್ಚು ಲಾಭ ಆಗಬೇಕು, ಹೆಚ್ಚು ಮಾರಾಟ ಆಗಬೇಕು, ಅದಕ್ಕೆ ಈ ತರದೆಲ್ಲ ಮಾಡ್ತಾರೆ. ಇದು ಮಾಡಬಾರ್ದು. ಆದ್ರೂ ಇದೆಲ್ಲ ಆಗಿರುವಂತದ್ದು ಖಂಡಿತವಾಗಿಯೂ ಅದು ದೊಡ್ಡ ಒಂದು ಹೋಟೆಲ್ ಚೇನ್ ಅದು. ಸೊ ಅಷ್ಟು ದೊಡ್ಡ ಹೋಟೆಲ್ ಚೇನ್ ಆಗಿ ಅವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಅವ್ರಿಗೆ ಕೆಲವು ಸಣ್ಣ ಅಂಗಡಿ ಅವ್ರಿಗೆ ಗೊತ್ತಿರೋದಿಲ್ಲ. ಅವರು
ಅವ್ರಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಅದು ಇವರು ಇಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇರುವಂತವ್ರು. ನೋಡಿ, ಈಗ ಸಾರ್ವಜನಿಕವಾಗಿ ಇಂಥ ಹೋಟ್ಲು ಸರಿ ಇಲ್ಲ ಅಂತ ಹೇಳಿದ್ರೆ ಅವರ ಇದಕ್ಕೇನೆ ಕೆಟ್ಟ ಹೆಸರೋದು ಇವರು ಅಲ್ವಾ. ಸಾರ್ವಜನಿಕ ವಲಯದಲ್ಲಿ ಈ ಹೋಟ್ಲುಗಳು ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾದಾಗ ಅವರು ಆ ಒಂದು ಬ್ರ್ಯಾಂಡ್ಗೆನೆ ಕೆಟ್ಟ ಹೆಸರು. ಮತ್ತು ಇದು ನಾವೇನು ಅವ್ರ ಮೇಲೆ ಇದು ಮಾಡಬೇಕು ಅಂತಲ್ಲ, ಆದ್ರೆ ನಮ್ಮ ಕಡೆಯಿಂದ ಏನು ನಮ್ಮ ಕಾನೂನು ಅಡಿಯಲ್ಲಿ ಏನೇನು ಕ್ರಮ ತಗೊಳಕ್ ಸಾಧ್ಯ ಆಗುತ್ತೆ ಅದನ್ನ ನಾವು ಮಾಡ್ತೀವಿ. ಆಯ್ತಾ? ಅದು ನಾವು ಹಿಂದೆನೆ ಕೆಲವುದೆಲ್ಲ ಈ ಸಣ್ಣ ಮೇನ್ ದೊಡ್ಡ ಕಂಪನಿಗಳದ್ದು ಏನು ಸಮಸ್ಯೆ ಏನಿರಲಿಲ್ಲ. ಈಗ ಸಣ್ಣ ಕಂಪನಿಗಳು ಮಾಡ್ತಾ ಇದಾರಲ್ಲ ಅದ್ರ ಮೇಲೆ ಅದು ಕ್ರಮ ತಗೊಂಡಿದ್ದಾರೆ. ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮಗಳು ತಗೊಂಡಿದ್ದಾರೆ. ಅದು ನಾನು ಒಂದು ರಿಪೋರ್ಟ್ ಅನ್ನು ಬಹುಶಃ 30 ತಾರೀಕು ಮೇಲೆ ಬಿಡುಗಡೆ ಮಾಡ್ತೀವಿ. ಈ ಕಳೆದ ತಿಂಗಳಲ್ಲಿ ಏನಾಗಿದೆ ಬಹುಶಃ 1ನೇ ತಾರೀಕು ಅಥವಾ 2ನೇ ತಾರೀಕು ಬಿಡುಗಡೆ ಮಾಡ್ತೀವಿ. ಏನ್ ಹೇಳ್ತೀವಿ ಅದರದೆಲ್ಲ. ಬಟ್ ಇದ್ರದ್ದು ಇನ್ನು ನಾನು ಬಿಡುಗಡೆ ಮಾಡಬೇಕು ಅಂತ ಇದ್ದು, ಬಟ್ ನಿಮ್ಗೆ ಆಲ್ರೆಡಿ ಮಾಹಿತಿ ಸಿಕ್ಬಿಟ್ಟಿದೆ, ಎಲ್ಲಿಂದ ನಿಮ್ಗೆ ಸಿಕ್ಬಿಟ್ಟಿದೆ, ಯಾಕಂದ್ರೆ ನೀವು ಇದಾಗಿದೆ. ಅದರಿಂದ ಅದರ ಮೇಲೆ ಈಗ ಕೋರ್ಟ್ಗೆ ಅವರು ಎಲ್ಲ ಫೈಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಕಾನೂನು ಕ್ರಮಗಳು ಈಗ ಕಾನೂನು ಇದೆ ಅಂತ ಹೇಳಿದ ತಕ್ಷಣ ಕಾನೂನು ಉಲ್ಲಂಘನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ಗೋಬಿ ಆಗಿರ್ಬೋದು ಅಥವಾ ಬಟಾಣಿ ಆಗಿರ್ಬೋದು, ಅದರಲ್ಲಿ ರೆಡ್ ಕಲರ್, ಗ್ರೀನ್ ಕಲರ್ ಬಳಕೆ ಮಾಡ್ತಾರೆ ಅಂತ ಅದನ್ನೇ ಬ್ಯಾನ್ ಮಾಡುವಂತಹ ನಿಟ್ಟಿನಲ್ಲೂ ಆಯ್ತು, ಅಥವಾ ಅಲ್ಲಿ ಕಲರ್ ಬಳಕೆ ಮಾಡಬಾರದು ಅನ್ನುವಂಥದ್ದಾಯ್ತು. ಈಗಲೂ ಕೂಡ ಅಂಥದ್ದೇ ವಿಚಾರಗಳು ಕೇಳಿ ಬರ್ತಾ ಇರೋದು. ಸರ್ಕಾರ ಯಾಕೆ ಮೇನ್ ಪ್ರೊಡ್ಯೂಸರ್ ಅಂದ್ರೆ ಈ ಕಲರ್ ಅನ್ನೇ ಬ್ಯಾನ್ ಮಾಡಿ ಯಾಕೆ ಬಿಡಲ್ಲ? ಕಲರ್ ಇರೋದ್ರಿಂದ ತಾನೇ ಬಳಕೆ ಮಾಡ್ತಾ ಇರೋದು ಅನ್ನುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರ ಅಂತದ್ದೊಂದು ಸ್ಟೆಪ್ ಯಾಕೆ ಹೋಗ್ತಾ ಇಲ್ಲ? ಬರೀ ಈ ರೀತಿ ಹೋಟೆಲ್ಗಳು, ಫುಡ್ಗಳು ಮತ್ತೆ ಸ್ಯಾಂಪಲ್ ಕಲೆಕ್ಷನ್ ಈ ರೀತಿ ಆಗೋದ್ರಿಂದ ಜನರಿಗೊಂದು ರೀತಿ ಪ್ರಶ್ನೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಈಗಾಗಲೇ ಒಂದು ಹೋಟೆಲ್ನಲ್ಲಿ ಆಹಾರವನ್ನ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಕ್ಯಾನ್ಸರ್ ಹಾಗೂ ಹೃದಯಾಘಾತಕ್ಕೆ ತುತ್ತು ಮಾಡುವಂತಹ ಒಂದು ಕಲರ್ ಅನ್ನು ಬಳಕೆ ಮಾಡಲಾಗ್ತಿದೆ ಅಂತ ಕೂಡ ಈಗ ಗೊತ್ತಾಗಿದೆ. ಈಗಾಗಲೇ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳು ಕೂಡ ಈಗ ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಎರಡೂ ಇಲಾಖೆಯ ಅಧಿಕಾರಿಗಳು ಈ ಹೋಟೆಲ್ಗಳ ಮೇಲೆ ಸಾಕಷ್ಟು ನಿಗಾ ಇಟ್ಟಿರೋದು ಕೂಡ ಈಗ ರುಜು ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಆಹಾರ ಗುಣಮಟ್ಟ ಸುರಕ್ಷತೆ ಇಲಾಖೆಯವರು ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳ ಸ್ಯಾಂಪಲ್ ಗಳನ್ನ ಪರೀಕ್ಷೆ ಮಾಡಿದಾಗ ಆ ಒಂದು ಏನು ಫುಡ್ ಏನಿದೆ ಅದು ಅಸುರಕ್ಷಿತ, ಅದು ಅನ್ಸೇಫ್ ಅನ್ನೋದು ಕೂಡ ಈಗ ಗೊತ್ತಾಗಿರುವಂತದ್ದು. ಹೀಗಾಗಿ ಮುಖ್ಯವಾಗಿ ಮೊದಲೇ ಹಂತವಾಗಿ ಆನಂದರಾವ್ ಸರ್ಕಲ್ ಇರುವಂತಹ ಎಂಪೈರ್ ಹೋಟೆಲ್ ಮೇಲೆ ಕೇಸ್ ದಾಖಲು ಮಾಡೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮುಂದಾಗಿದೆ. ಇದರ ಜೊತೆಗೆ ಈ ಕೃತಕ ಬಣ್ಣವನ್ನು ತಯಾರು ಮಾಡುವಂತಹ ಕಂಪನಿಗಳ ವಿರುದ್ಧವೂ ಕೂಡ ಕೇಸನ್ನು ದಾಖಲು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇದರ ಜೊತೆಗೆ ಮುಂದುವರೆದ ಭಾಗವಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ಅಲ್ಲಿ ತಯಾರು ಮಾಡುವಂತಹ ಒಂದು ಪದಾರ್ಥಗಳನ್ನ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈಗ ತೀರ್ಮಾನ ಮಾಡಿರುವಂತದ್ದು. ಈ ಫಿಶ್ ಫ್ರೈ ಆಗಿರಬಹುದು, ಕಬಾಬ್ ಸೇರಿದಂತೆ ಇನ್ನಿತರ ಕಲರ್ ಬಳಕೆ ಮಾಡುವಂತಹ ಪದಾರ್ಥಗಳನ್ನ ಪರೀಕ್ಷೆ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ವೈದ್ಯರು ಕೂಡ ಇದರ ಏನು ರಿಪೋರ್ಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಬಳಕೆ ಮಾಡುವಂತಹ ಕೃತಕ ಬಣ್ಣ ಏನಿದೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಕಲರ್ ಆಗಿದೆ. ಮುಖ್ಯವಾಗಿ ಹೃದಯಾಘಾತಕ್ಕೆ ಆಗಿರಬಹುದು ಮತ್ತೆ ಕ್ಯಾನ್ಸರ್ಗೆ ತುತ್ತು ಮಾಡುವಂತಹ ಬಣ್ಣಗಳನ್ನ ಈ ಒಂದು ಆಹಾರದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅಂತಹ ಹೋಟೆಲ್ ಮಾಲೀಕರ ವಿರುದ್ಧ ಸಿಕ್ಕಿಬಿದ್ದಂತಹ ಹೋಟೆಲ್ಗಳ ಮಾಲೀಕರ ವಿರುದ್ಧ 7 ವರ್ಷ ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸೋದಕ್ಕೆ ಈಗಾಗಲೇ ಆದೇಶ ಆದರೂ ಕೂಡ ಹೋಟೆಲ್ ಮಾಲೀಕರು ಈ ರೀತಿಯಾದಂತಹ ಕೃತಕ ಬಣ್ಣವನ್ನು ಕೂಡ ಬಳಕೆ ಮಾಡಲಾಗಿದೆ. ಹೀಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಏನು ತೀರ್ಮಾನ ಮಾಡಿಕೊಂಡಿದೆ ಅಂತಂದ್ರೆ ಇನ್ಮೇಲೆ ಈ ರೀತಿಯಾಗಿ ಯಾರೆಲ್ಲ ಪತ್ತೆ ಆಗ್ತಾರೋ, ಅನ್ಸೇಫ್ ಬಣ್ಣಗಳನ್ನ ಬಳಕೆ ಮಾಡ್ತಾರೋ ಅವರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕು, ಪೊಲೀಸ್ ಇಲಾಖೆಯನ್ನು ಕೂಡ ಇದಕ್ಕೆ ಒಳಪಡಿಸಿಕೋಬೇಕು ಅಂತ ಹೇಳ್ಬಿಟ್ಟು ಈಗ ತೀರ್ಮಾನ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಕೂಡ ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ರು. ರೈಟ್ ಮುತ್ತಪ್ಪ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್. ಆಹಾರ ಪ್ರಿಯರಿಗೆ ಆರೋಗ್ಯ ಇಲಾಖೆ ಈಗ ಬಿಗ್ ಶಾಕ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ನೀವು ತಿನ್ನುವಂತ ಆಹಾರ ಎಷ್ಟರ ಮಟ್ಟಿಗೆ ಸೇಫ್ ಇದೆ? ಸಿಕ್ಕಂತ ಆಹಾರ, ದಾರಿಯಲ್ಲಿ ಕಂಡಂತ ಆಹಾರ, ಜೊತೆಯಲ್ಲಿ ಇಷ್ಟ ಆದಂತ ಆಹಾರ, ಕಲರ್ಫುಲ್ ಆಗಿರುವಂತ ಆಹಾರ, ಇದನ್ನೆಲ್ಲವನ್ನೂ ಕೂಡ ನಾವು ಸೆಕೆಂಡ್ ಥಾಟ್ ಇಲ್ಲದೇನೆ ತಿಂದ್ಬಿಡ್ತೀವಿ. ಆದ್ರೆ ತಿನ್ನುವಂತ ಆಹಾರ ಅದೆಷ್ಟು ಸೇಫ್? ನಾವು ತಿಂತಾ ಇರೋ ಆಹಾರ ಸೇಫ್ ಆಗಿದ್ಯಾ? ನಮಗೆ ಆಹಾರಕ್ಕೆ ಡೇಂಜರ್ ಕಲರ್ ಬಳಸ್ತಾ ಇದೆ ಇನ್ನೂ ಕೂಡ ಹೋಟೆಲ್ಗಳು. ಬೀದಿ ಬದಿ ಗೋಬಿ ಕಬಾಬ್ ಮಾರೋರ್ಗೆ ಬಿಸಿ ಮುಟ್ಟಿಸಿದ್ರು, ಕಲರ್ ಬ್ಯಾನ್ ಆಯ್ತು. ಆದ್ರೆ ಈ ಹೋಟೆಲ್ಗಳು ನಿಲ್ಲಿಸ್ತಿಲ್ಲ ನೋಡಿ. ಕಬಾಬ್, ಗೋಬಿ ಸೇರಿ ಆಹಾರಕ್ಕೆ ಡೇಂಜರ್ ಕಲರ್ಗಳನ್ನ ಬಳಕೆ ಮಾಡ್ತಾರೆ. ಮತ್ತೊಮ್ಮೆ ಸ್ಯಾಂಪಲ್ ಸಂಗ್ರಹಕ್ಕೆ ಈಗ ಇಲಾಖೆ ಮುಂದಾಗಿದೆ. ಈ ಹೋಟೆಲ್ಗಳದ್ದೇ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಬೇಕು. ಯಾಕಂದ್ರೆ
ಅವರು ಕಲರ್ ಹಾಕೋದನ್ನ ನಿಲ್ಲಿಸಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 60% ನಿಲ್ಲಿಸಿದ್ರು. ಈ ಕಲರ್ ಬ್ಯಾನ್ ಆದ ನಂತರದಲ್ಲಿ, ಕಲರ್ ಬ್ಯಾನ್ ಆಗಿಲ್ಲ, ಫುಡ್ಗೆ ಕಲರ್ ಹಾಕೋದನ್ನ ಬ್ಯಾನ್ ಮಾಡಿದ್ರು. ಆ ನಂತರದಲ್ಲಿ ನಿಲ್ಲಿಸಿದ್ರು. ಆದ್ರೆ ಈಗ ಹೋಟೆಲ್ಗಳಲ್ಲೂ ಕೂಡ ಇಂಥದ್ದೇ ಪತ್ತೆಯಾಗಿರೋದ್ರಿಂದ ಮತ್ತೊಮ್ಮೆ ಈಗ ಆಹಾರ ಇಲಾಖೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಆಹಾರ ಇಲಾಖೆಯಿಂದ ಈ ಕಬಾಬ್, ಗೋಬಿ, ಫಿಶ್ ಫ್ರೈ, ತಂದೂರಿ ಚಿಕನ್, ಬಟರ್ ಚಿಕನ್ ಇದೆಲ್ಲ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ಅತಿ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಫುಡ್ಗಳು ಯಾವುದು? ಸಾಮಾನ್ಯವಾಗಿ ನಾನ್ ವೆಜ್ ಐಟಮ್ಸ್ಗೆ ಈ ಕಲರ್ಗಳನ್ನ ಬಳಕೆ ಮಾಡೋದು ಬಹಳ ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಅದರ ಜೊತೆಯಲ್ಲಿ ಈ ಗೋಬಿ ಇದೆಲ್ಲದಕ್ಕೂ ಕೂಡ ಈ ಡೇಂಜರಸ್ ಕಲರ್ಗಳನ್ನ ಬಳಕೆ ಮಾಡ್ತಾರೆ. ರೆಡ್ ಕಲರ್, ಗ್ರೀನ್ ಕಲರ್ ಅಂತ ಕಲರ್ಫುಲ್ ಆಗಿ ಕಾಣಿಸಬೇಕು ಅಂತ ಕಲರ್ ಬಳಕೆ ಮಾಡ್ತಾರೆ. ಅದರ ಜೊತೆಯಲ್ಲಿ ರುಚಿಯನ್ನ ಹೆಚ್ಚಿಸಬೇಕು ಅಂತ ಅದಕ್ಕೂ ಕೂಡ ಬಳಕೆ ಮಾಡ್ತಾರೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಹೋಟೆಲ್ಗಳಲ್ಲಿ ಸಂಗ್ರಹ ಮಾಡ್ತಾರೆ ಫುಡ್ ಸ್ಯಾಂಪಲ್ಸ್ ಅನ್ನ. ರುಚಿ ಹೆಚ್ಚಿಸೋದಕ್ಕೆ ಸಿಂಥೆಟಿಕ್ ಕಲರ್, ಸನ್ಸೆಟ್ ಯೆಲ್ಲೋ ಬಳಕೆ ಮಾಡ್ತಾರೆ. ಕಲರ್ಫುಲ್ ಆಗಿ ಕಾಣಿಸಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣಿಸಬೇಕು. ಡೇಂಜರ್ ಕಲರ್ ನಿಂದ ಅವ್ರಿಗೇನ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ತಿನ್ನುವಂತ ನಮಗೆ ಗ್ರಾಹಕರಿಗೆ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ನಂತ ಕಾಯಿಲೆಗಳು ಬರ್ತಾ ಇದೆ, ಕೇಸ್ಗಳ ಹೆಚ್ಚಳ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಹಾಗಾಗಿ ಗಮನ ಹರಿಸಿದೆ. ಕಾನೂನು ಇದೆ ಅಂತ ಹೇಳಿದ ತಕ್ಷಣ ಕಾನೂನು ಉಲ್ಲಂಘನೆ ಆಗೋದಿಲ್ವಾ? ಆಗ್ತದೆ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಹೆಚ್ಚು ಲಾಭ ಆಗಬೇಕು, ಹೆಚ್ಚು ಮಾರಾಟ ಆಗಬೇಕು, ಅದಕ್ಕೆ ಈ ತರದೆಲ್ಲ ಮಾಡ್ತಾರೆ. ಇದು ಮಾಡಬಾರದು. ಆದ್ರೂ ಇದನ್ನೆಲ್ಲ ಆಗಿರುವಂತದ್ದು ಖಂಡಿತವಾಗಿಯೂ ಅದು ದೊಡ್ಡ ಒಂದು ಹೋಟೆಲ್ ಚೇನ್ ಅದು. ಸೊ ಅಷ್ಟು ದೊಡ್ಡ ಹೋಟೆಲ್ ಚೇನ್ ಆಗಿ ಅವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಅವ್ರಿಗೆ ಕೆಲವು ಸಣ್ಣ ಸಣ್ಣ ಅಂಗಡಿಯವರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಆದ್ರೆ ಇವರು ಇಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇರುವಂತವ್ರು ನೋಡಿ. ಈಗ ಸಾರ್ವಜನಿಕ